ಹಿಂದಿನ ಕಾಲದಲ್ಲಿ ಪ್ರತಿದಿನ ರಾತ್ರಿ ಊಟ ಆದ್ಮೇಲೆ ಗಂಡ ಹೆಂಡತಿಯರು ಕೂತ್ಕೊಂಡು ಮಾತಾಡ್ಕೊಂಡು ತಾಂಬೂಲ ತಿಂತಾ ಇದ್ರು. ಯಾಕಪ್ಪ ಅಂದ್ರೆ ಈ ವೀಳ್ಯದೆಲೆನಲ್ಲಿ ಯೋನಿ ಮತ್ತು ಶಿಶ್ನದ ಆರೋಗ್ಯವನ್ನು ಕಾಪಾಡಿ ಸಂತಾನೋತ್ಪತ್ತಿ ಕ್ರಿಯೆ ಸರಿಯಾಗಿ ಆಗುವಂತೆ ಮಾಡಿ ಆರೋಗ್ಯವಂತ ಮಗುವನ್ನು ಪಡೆದುಕೊಳ್ಳುವಂತ ಗುಣ ಇತ್ತು. ಮತ್ತೆ ಈ ವೀಳ್ಯದೆಲೆಯ ಇನ್ನೊಂದು ಗುಣ ಏನಪ್ಪಾ ಅಂದ್ರೆ ವೀಳ್ಯದೆಲೆ ತಿಂದ್ರೆ ಬೇಗ ನಿದ್ರೆ ಬರಲ್ಲ. ಹಾಗಾಗಿ ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸು ಉಲ್ಲಾಸವಾಗಿರುವಂತೆ ನೋಡಿಕೊಳ್ಳುವ ಗುಣ ಈ ವೀಳ್ಯದೆಲೆಗೆ ಇದೆ. ಹಾಗಾಗಿ ಇದು ಪ್ರತಿದಿನ ರಾತ್ರಿ ಗಂಡ ಹೆಂಡತಿಯರು ವೀಳ್ಯದೆಲೆಯನ್ನ ಸೇವಿಸಿ ಮಲಗೋದ್ರಿಂದ ಇಬ್ಬರ ನಡುವಿನ ದೈಹಿಕ ಆಕರ್ಷಣೆ ಉತ್ತಮವಾಗುವಂತೆ ಮಾಡ್ತಾ ಇದ್ರು. ಹಾಗಾಗಿ ಹಿಂದಿನ ಕಾಲದಲ್ಲಿ ಗಂಡ ಹೆಂಡತಿರಿಬ್ರು ತಾಂಬೂಲ ಸೇವಿಸಿ ಮಲಗ್ತಾ ಇದ್ರು. ವೀಳ್ಯದೆಲೆನಲ್ಲಿ ಯಾವ್ಯಾವ ಅಂಶ ಇರುತ್ತಪ್ಪ ಅಂದ್ರೆ ಕ್ಯಾಲೋರಿ, ಫ್ಯಾಟು, ಕ್ಯಾಲ್ಸಿಯಮು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ನಿಯಾಸಿನ್ನು, ಟ್ಯಾನಿನ್ಸು, ಫ್ಲೇವನಾಯ್ಡ್ಸು, ಸ್ಟೆರಾಯ್ಡ್ಸು, ರೈಬೋಫ್ಲೇವಿನ್ನು, ಟ್ಯಾನಿನ್ಸು ಇದೆಲ್ಲ ಅಂಶಗಳು ಇರುತ್ತೆ. ನೆಕ್ಸ್ಟ್ ವೀಳ್ಯದೆಲೆನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣ ಇರೋದ್ರಿಂದ ಯೋನಿ ದ್ವಾರದಲ್ಲಿ ತುರಿಕೆ ಆಗ್ತಾ ಇದ್ರೆ, ಬಿಳಿ ಬಟ್ಟೆ ಆಗ್ತಾ ಇದ್ರೆ, ಮತ್ತೆ ಕೆಟ್ಟ ವಾಸನೆ ಬರ್ತಾ ಇದ್ರೆ ವೀಳ್ಯದೆಲೆನ ನೀರ್ಗಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ವೀಳ್ಯದೆಲೆ ಪೇಸ್ಟ್ ಮಾಡಿ ಯೋನಿ ದ್ವಾರದಲ್ಲಿ ಇಡೋದ್ರಿಂದ ಆ ತುರಿಕೆ, ಬಿಳಿ ಬಟ್ಟೆ ಮತ್ತೆ ಕೆಟ್ಟ ವಾಸನೆ, ಫಂಗಲ್ ಇನ್ಫೆಕ್ಷನ್ ಇದನ್ನೆಲ್ಲ ತಡಿಬಹುದು. ಕೂದಲ ಆರೋಗ್ಯ, ವೀಳ್ಯದೆಲೆನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕೂದಲು ಉದುರೋದನ್ನ ತಡೆಯುತ್ತೆ, ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತೆ ಹಾಗೂ ಕೂದಲು ಬೆಳ್ಳಗಾಗೋದನ್ನ ತಡೆಯುತ್ತೆ. ಈ ಪೇಸ್ಟ್ ನ ಹೇಗೆ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ವೀಳ್ಯದೆಲೆ ಹಾಗೂ 1 ಟೇಬಲ್ ಸ್ಪೂನ್ ಎಳ್ಳು ಮತ್ತೆ 1 ಇಂಚಷ್ಟು ಶುಂಠಿನ ತಗೊಂಡು ಚೆನ್ನಾಗಿ ಅದನ್ನ ಜಜ್ಜಿ ಪೇಸ್ಟ್ ತರ ಮಾಡ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಕೂದಲು ಬುಡಕ್ ಹಚ್ಚಿ 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೇದು. ನೆಕ್ಸ್ಟ್ 5 ವೀಳ್ಯದೆಲೆ, 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಟೇಬಲ್ ಸ್ಪೂನ್ ಹರಳೆಣ್ಣೆ, 1 ಟೇಬಲ್ ಸ್ಪೂನ್ ನೀರು ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಕೂದಲು ಬುಡಕ್ಕೆ ಹಚ್ಚಿ 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೆಕ್ಸ್ಟ್ 2 ವೀಳ್ಯದೆಲೆ ಮತ್ತೆ ಒಂದ್ 4 ಪೆಟಲು ದಾಸವಾಳದ ಹೂವು, 4 ತುಳಸಿ ಮತ್ತೆ ಒಂದ್ 4 ಕರಿಬೇವಿನ ಎಲೆ ಇದನ್ನೆಲ್ಲ ಈ ಮಿಶ್ರಣ ಮಾಡ್ಕೊಂಡು ಅದನ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಈ ಮಿಶ್ರಣನ ಕೂದಲು ಬುಡಕ್ ಹಚ್ಚಿ 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಉದುರೋದ್ ಕಡಿಮೆ ಆಗುತ್ತೆ. ಮತ್ತೆ ಬಿಸಿಲಿನಲ್ಲಿ ದಿನ ಓಡಾಡೋರು, ಡ್ರೈವರ್ಸ್ಗಳು, ಲಾಂಗ್ ಜರ್ನಿ ಮಾಡುವಂತವ್ರು, ಹಾಗೆ ಫಂಕ್ಷನ್ ಅಲ್ಲಿ ಅಡಿಗೆ ಮಾಡುವಂತವ್ರು ಇವ್ರಿಗೆ ಎಲ್ಲ ಹೀಟ್ ನಿಂದ ಮುಖ ಕಪ್ಪಾಗಿರುತ್ತೆ. ಇಂಥವ್ರು ವೀಳ್ಯದೆಲೆ ಜಜ್ಜಿ ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ತರ ಹಾಕೊಳ್ಳೋದ್ರಿಂದ ಮುಖ ಬೆಳ್ಳಗಾಗುತ್ತೆ. ನೆಕ್ಸ್ಟ್ ಆಯಿಲ್ ಸ್ಕಿನ್ ಇರೋರು ಏನ್ ಮಾಡ್ಬೇಕಪ್ಪ ಅಂದ್ರೆ 3 ವೀಳ್ಯದೆಲೆ, 2 ಟೇಬಲ್ ಸ್ಪೂನ್ ಜೇನುತುಪ್ಪ, ಅರ್ಧ ಟೇಬಲ್ ಸ್ಪೂನ್ ಸೀ ಸಾಲ್ಟ್ ನ ತಗೊಂಡು 3 ಚೆನ್ನಾಗಿ ಜಜ್ಜಿ ಪೇಸ್ಟ್ ತರ ಮಾಡ್ಕೋಬೇಕು. ಮಾಡ್ಕೊಂಡು ಇದನ್ನ ಫೇಸ್ ಪ್ಯಾಕ್ ಆಗಿ ಹಾಕೊಂಡು ಅರ್ಧ ಗಂಟೆ ಬಿಟ್ಟು ಮುಖ ತೊಳೆಯೋದ್ರಿಂದ ಆಯಿಲ್ ಸ್ಕಿನ್ ಕಂಟ್ರೋಲ್ ಬರುತ್ತೆ. ನೆಕ್ಸ್ಟ್ ವೀಳ್ಯದೆಲೆನಲ್ಲಿ ಮೆಟಬಾಲಿಕ್ ರೇಟ್ ನ ಹೆಚ್ಚು ಮಾಡೋ ಗುಣ ಇದೆ. ಹಾಗಾಗಿ ನಾವು ಡೈಲಿ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ವೀಳ್ಯದೆಲೆನ ತಿನ್ನೋದ್ರಿಂದ ದೇಹದ ಕೊಬ್ಬಿನಂಶ ಕಡಿಮೆ ಮಾಡಿ ದೇಹದ ತೂಕವನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ವೀಳ್ಯದೆಲೆನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ದಿನಕ್ಕೆ 1 ವೀಳ್ಯದೆಲೆನ ಗರ್ಭಿಣಿಯರು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ. ಮತ್ತೆ ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಸಿ ಇರೋದ್ರಿಂದ ಬಸರಿಯರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ವೀಳ್ಯದೆಲೆ ತಿನ್ನೋದ್ರಿಂದ ಬಾಯಲ್ಲಿ ಜೊಲ್ಲು ರಸ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಆಹಾರ ಚೆನ್ನಾಗಿ ಪಚನವಾಗುವಂತೆ ಮಾಡುತ್ತೆ. ಮತ್ತೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ನ ಕಡಿಮೆ ಮಾಡಿ ಗ್ಯಾಸ್ಟ್ರಿಕ್ ಕಡಿಮೆ ಆಗುವಂತೆ ಮಾಡುತ್ತೆ. ಮತ್ತೆ ಅಪಟೈಟ್ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿ ಆಹಾರ ಚೆನ್ನಾಗಿ ಪಚನವಾಗುವಂತೆ ಮಾಡುತ್ತೆ. ನೆಕ್ಸ್ಟ್ ವೀಳ್ಯದೆಲೆ ಈ ಬೆನ್ನು ಮತ್ತೆ ಮಾಂಸಖಂಡಗಳ ನೋವಿಗೆ ಬಹಳ ಒಳ್ಳೇದು. ಒಂದ್ ವೀಳ್ಯದೆಲೆನ ತಗೊಂಡು ಅದ್ರ ಮೇಲೆ ಕೊಬ್ಬರಿ ಎಣ್ಣೆನ ಸವರಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋವಿರೋ ಜಾಗಕ್ಕೆ ಅಂಟಿಸೋದು. ಈಗ ಅಂಟಿಸೋದ್ರಿಂದ ಆ ನೋವಿರೋ ಜಾಗದಲ್ಲಿರುವಂತಹ ಊತ, ಆ ನೋವು ಎಲ್ಲ ಬೇಗ ಕಡಿಮೆ ಆಗುತ್ತೆ. ಮತ್ತೆ ವೀಳ್ಯದೆಲೆನ ಜಜ್ಕೊಂಡು ಅದಕ್ಕೆ ಅದರ ರಸ ತಗೊಂಡು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಅವೆರಡನ್ನೂ ಸಹ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋವಿರೋ ಜಾಗ, ಊತ ಇರೋ ಜಾಗಕ್ಕೆಲ್ಲ ಆ ಆಯಿಲ್ ತರ ಇರತ್ತಲ್ಲ ಅದನ್ನ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದನೂ ಸಹ ಊತ ನೋವು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೀಳ್ಯದೆಲೆ ಒಳ್ಳೆ ನೋವು ನಿವಾರಕ ಆಗಿರೋದ್ರಿಂದ ಒಂದ್ ವೀಳ್ಯದೆಲೆ ತಗೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಣೆಗೆ ಹಚ್ಕೊಳ್ಳೋದ್ರಿಂದ ತಲೆನೋವು ಬೇಗ ಕಡಿಮೆ ಆಗುತ್ತೆ. ಈಗ ನಮ್ಮ ಎದೆಯಲ್ಲಿ ಕಫ ಕಟ್ಟಿರುತ್ತೆ, ಕೆಮ್ಮಾಗಿರುತ್ತೆ, ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ದೂರ ಓಡಾಡೋದ್ರಿಂದ ಸಹ ಎದುರು ಬರ್ತಾ ಇರುತ್ತೆ. ಈ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ 2 ವೀಳ್ಯದೆಲೆ ತಗೊಂಡು ಚೆನ್ನಾಗಿ ಜಜ್ಕೋಬೇಕು. ಅದ್ರ ಜೊತೆ 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ಅದನ್ನು ಸಹ ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು. ಇದ್ರ ಜೊತೆ
ಅರ್ಧ ಟೇಬಲ್ ಸ್ಪೂನ್ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ ತಗೋಬೇಕು. ಇದನ್ನ 200 ml ನೀರಿಗೆ ಈ ಎಲ್ಲಾ ಜಜ್ಜಿರೋ ವಸ್ತುಗಳನ್ನ ಹಾಕೊಂಡು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆನ ಹಾಕೊಂಡು ಆ 200 ml ವಾಟು 100 ml ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಶೋಧಿಸ್ಕೊಂಡು ದಿನಕ್ಕೆ 3 ಬಾರಿ ಅದನ್ನ ಸೇವಿಸೋದ್ರಿಂದ ಕೆಮ್ಮು ಕಫ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದ್ ವೀಳ್ಯದೆಲೆ ತಗೊಳ್ಳಿ, ಅದನ್ನ ಚೆನ್ನಾಗಿ ಸಣ್ಣದಾಗಿ ಹರ್ಕೊಳ್ಳಿ. ಮತ್ತೆ ಇದಕ್ಕೆ 8 ಮೆಣಸಿನ ಕಾಳುಗಳು, 1 ಲವಂಗ, 1/4 ಟೀ ಸ್ಪೂನ್ ಅಷ್ಟು ಶುಂಠಿ, ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಇದನ್ನೆಲ್ಲ ಕುಟ್ಟಾಣಿಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಳ್ಳಿ. ಇದನ್ನ ಅರ್ಧ ಕಪ್ ನೀರ್ಗೆ ಹಾಕಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನ ಶೋಧಿಸ್ಕೊಂಡು ಉಗುರು ಬೆಚ್ಚಗಿರುವಾಗ ದಿನಕ್ಕೆ 2 ಸಾರಿ ಅಂತೆ 3 ದಿನ ತಗೊಳ್ಳೋದ್ರಿಂದ ಕೆಮ್ಮು ಬೇಗ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಚರ್ಮ ಕಾಯಿಲೆ, ಮುಖದ ಮೇಲೆ ಕಲೆಗಳಾಗಿದ್ರೆ, ಮೊಡವೆಗಳಾಗಿದ್ರೆ, ಸನ್ಬರ್ನ್ ಆಗಿದ್ರೆ, ಮತ್ತೆ ಕೀವು ಗುಳ್ಳೆಗಳಾಗಿದ್ರೆ ವೀಳ್ಯದೆಲೆನ ನೀರ್ನಲ್ಲಿ ಕುದಿಸಿ ಆ ನೀರಿನಿಂದ ಮುಖ ತೊಳೆಯೋದ್ರಿಂದ ಈ ಚರ್ಮ ಕಾಯಿಲೆನ ವಾಸಿ ಮಾಡ್ಕೋಬಹುದು. ಇನ್ನೊಂದೇನಪ್ಪಾ ಅಂದ್ರೆ ವೀಳ್ಯದೆಲೆನ ನೀರ್ನಲ್ಲಿ ಕುದಿಸಿ ಅದನ್ನ ಜಜ್ಜಿ ಪೇಸ್ಟ್ ತರ ಮಾಡ್ಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋಬಹುದು, ಹಾಗೂ ಸ್ಕ್ರಬ್ ಆಗಿಯೂ ಸಹ ಯೂಸ್ ಮಾಡಬಹುದು. ನೆಕ್ಸ್ಟ್ ಮೈ ವಾಸನೆ, ಅಂದ್ರೆ ಕೆಲವ್ರಿಗೆ ಯಾವಾಗ್ಲೂ ಅವ್ರ ಮೈ ವಾಸನೆ ಬರ್ತಾನೆ ಇರುತ್ತೆ. ಸುಮ್ನೆ ಪಕ್ಕದಲ್ಲಿ ಕುತ್ಕೊಂಡ್ರೆ ಸಾಕು ತುಂಬಾ ವಾಸನೆ ಬರ್ತಾ ಇರುತ್ತೆ. ಕೆಲವ್ರಿಗೆ ತುಂಬಾ ಬೆವರುದ್ರೇನೆ ತುಂಬಾ ವಾಸನೆ ಬರ್ತಾ ಇರುತ್ತೆ. ಇಂಥವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ವೀಳ್ಯದೆಲೆನ ತಗೊಂಡು ಚೆನ್ನಾಗಿ ಜಜ್ಜಿ ಅದ್ರ ರಸನ ತಗೊಂಡು 1 ಟೇಬಲ್ ಸ್ಪೂನ್ ರಸನ ಸ್ನಾನ ಮಾಡೋ ನೀರ್ನಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ದೇಹದ ದುರ್ಗಂಧ ಕಡಿಮೆ ಮಾಡಬಹುದು, ಹಾಗೂ ಇಡೀ ದಿನ ದೇಹ ರಿಫ್ರೆಶ್ಮೆಂಟ್ ಆಗಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ಒಂದ್ ವೀಳ್ಯದೆಲೆ ತಗೊಂಡು ಚೆನ್ನಾಗಿ ಜಜ್ಕೊಳ್ಳಿ. ಆಮೇಲೆ 4 ಚೂರ್ ಅಡಕೆಗಳನ್ನ ತಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಎರಡನ್ನೂ ನೀರಲ್ಲಿ ಹಾಕಿ ಕುದಿಸಿ ಅದ್ರ ರಸನ ಅದನ್ನ ಸೋಸಿ ಅದ್ರ ರಸನ ಕುಡಿಯೋದ್ರಿಂದನೂ ಸಹ ಈ ದೇಹದ ದುರ್ಗಂಧವನ್ನು ಕಡಿಮೆ ಮಾಡಬಹುದು, ಹಾಗೂ ಇದು ಮೆನಿಸ್ಟ್ರೇಷನ್ ಟೈಮ್ ಅಲ್ಲಿ ಬರುವಂತಹ ವಾಸನೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಬೆವರು ವಾಸನೆಯನ್ನು ಕೂಡ ಇದರಿಂದ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ವೀಳ್ಯದೆಲೆ ತಿನ್ನೋದ್ರಿಂದ ಆಗುವ ಸೈಡ್ ಎಫೆಕ್ಟ್ಸ್ ಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ವೀಳ್ಯದೆಲೆನ ಒಂದ್ ದಿನಕ್ಕೆ 2 ಎಲೆಗಿಂತ ಜಾಸ್ತಿ ತಿನ್ಬಾರ್ದು. ಜಾಸ್ತಿ ತಿನ್ನೋದ್ರಿಂದ ಅದು ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಬಿಪಿನ ನಾರ್ಮಲ್ ಆಗಿ ಇಡೋದ್ರಿಂದ ಲೋ ಬಿಪಿ ಇರೋರು ತಗೋಬಾರ್ದು, ಮತ್ತೆ ಪಲ್ಸ್ ರೇಟು ಕಡಿಮೆ ಇರೋರು ಕೂಡ ಇದನ್ನ ಬಳಸಬಾರ್ದು. ನೆಕ್ಸ್ಟ್ ಉರಿ ಮೂತ್ರ ಇರೋರು, ಕಿಡ್ನಿ ಸಮಸ್ಯೆ ಇರೋರು, ಮತ್ತೆ ಕಿಡ್ನಿಗೆ ಟ್ರೀಟ್ಮೆಂಟ್ ತಗೋತಾ ಇರೋರು ವೀಳ್ಯದೆಲೆನ ಬಳಸ್ತಾ ಇರೋದು ಒಳ್ಳೇದು. ನೆಕ್ಸ್ಟ್ ಯಾರಾದ್ರೂ ಇದನ್ನ ತಿಂದಾಗ ಕಡ್ತಾ ಬಂದ್ರೆ, ಮೈಯಲ್ಲೆಲ್ಲ ಕಡ್ತಾ ಬಂದ್ರೆ, ಅಲರ್ಜಿ ಆದ್ರೆ, ರಕ್ತ ಹೆಪ್ಪುಗಟ್ಟು ಅಂತದಾದ್ರೆ ಇಂಥವ್ರು ಇದನ್ನ ತಿಂದೇ ಇರೋದು ಒಳ್ಳೇದು. ಟೂ ಮಚ್ ಇಸ್ ಟೂ ಬ್ಯಾಡ್, ಅತಿ ಆದ್ರೆ ಅಮೃತನು ವಿಷ. ಹಾಗಾಗಿ ಇದನ್ನ ವೀಳ್ಯದೆಲೆನ ಹೆಚ್ಚು ತಿಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರ ಬಳಕೆ ಮಿತವಾಗಿರ್ಲಿ. ನಾನಿವತ್ತು ನಿಮ್ಗೆ ವೀಳ್ಯದೆಲೆಲಿರುವ ಔಷಧೀಯ ಗುಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ಯಾವ್ಯಾವ ಕಾಯಿಲೆಗೆ ಹೇಗೆಲ್ಲ ನಾವು ಬಳಸಬಹುದು, ಯಾವ್ಯಾವ ಕಾಯಿಲೆನ ಗುಣಮುಖ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.